ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಮುನ್ನರ್ದೇ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ನಾನು ಹೇಳಿದೆ ಇಂದಿನ ವಿಡಿಯೋದಲ್ಲಿ ಒಂದು 3 ವಿಡಿಯೋ ಬರ್ತವೆ. ಒಂದೇ ವಿಡಿಯೋದಲ್ಲಿ ಮುನ್ನಾರ್ನೆಲ್ಲ ತೋರ್ಸೋಕ್ಕಾಗಲ್ಲ, ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇವಾಗ ನಾವು ಗ್ರೀನರಿಯಿಂದ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗಿದ್ದೀವಿ. ಅಲ್ಲೇದು ಹಾಗೇನೆ ಕಂಟಿನ್ಯೂಸ್ ಆಗಿ ಬಿಡ್ತೀನಿ, ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಟೀ ಕುಡಿಯೋಣ ಅಂತೇಳಿ ಟೀಗೆ ಅಂತ ನಿಲ್ಸಿದ್ದೀವಿ. ಮತ್ತು ಇಲ್ಲಿ ಟೀ ಫ್ಯಾಕ್ಟ್ರಿ ಕೂಡ ರೆಡಿ ಆಗೋದು ಹೇಗೆ ಅಂತ ತೋರಿಸ್ತಾರಂತೆ. ಅಲ್ಲಿ ಒಳಗಡೆ ಹೋಗೋಕ್ಕೆ ಫೀಸ್ನ ಕೇಳಿದರು, 150 ರುಪೀಸು. ಸೊ ಬೇಡ ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಗೇನೆ ವಾಪಸ್ ಬಂದ್ವಿ. ಸೊ ಟೀ ಕುಡ್ಕೊಂಡ್ವಿ. ಟೀ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ತೊಗೊಂಡು ಸಕ್ಕತ್ತಾಗಿತ್ತು. ಒಳ್ಳೊಳ್ಳೆ ಫ್ಲವರ್ ಟೀ ಸೊಪ್ಪುಗಳೆಲ್ಲ ಸಿಗ್ತಾ ಇರ್ತವೆ ಇಲ್ಲಿ. ಸೊ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ ಇತ್ತು ರೇಟ್ ಎಲ್ಲ. ಸೊ ಹಾಗಾಗಿ ನಾನು ಯಾವುದು ತೊಗೊಂಡಿಲ್ಲ. ಹಾಗೆ ನಿಮಗೆ ವಿಡಿಯೋ ಬಿಟ್ಟಿರ್ತೀನಿ, ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಈ ಥರ ಲೈಫ್ ನಿಜವಾಗೂ ನಾವೇನಾದರೂ ಜೀವನದಲ್ಲಿ ಮಾಡಿದರೆ ಆಗ್ಬಿಡ್ತು. ಈ ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಅದೃಷ್ಟ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನೋಡು ಡ್ಯಾಮ್ ಇದೆ, ಡ್ಯಾಮ್ ನೋಡು. ಹೇಳಿ, ನಾನು ಕ್ಯಾಬ್ ಡ್ರೈವರ್ ಅಂತ ಹೇಳಿ. ಸರ್ ಏನು ಪ್ರೈಸ್ ತಗೊಳ್ತೀರಾ ಇಲ್ಲೆಲ್ಲ ನೀವು? ಡೈಲಿ ಇಲ್ಲಿ ಎಷ್ಟು ಜನ ಬರ್ತಾರೆ ಮುನ್ನಾರ್ಗೆ? ಮುನ್ನಾರ್ಗೂ ಇದು ಸೀಸನ್ ಅಂದ್ರೆ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ 10,000 ಪೀಪಲ್ ಬರ್ತಾರೆ. ಸೀಸನ್ ಟೈಮ್. ಡೈಲಿ ಎಷ್ಟು ಟ್ರಿಪ್ ಹೊಡಿತೀರಾ? ಒಂದೇ ಟ್ರಿಪ್. ಫುಲ್ ಡೇ ಅಂದ್ರೆ ಒಂದೇ ಟ್ರಿಪ್, ಹಾಫ್ ಡೇ ಅಂದ್ರೆ 2 ಟ್ರಿಪ್ ಹೊಡಿತೀರಾ ಅಷ್ಟೇನಾ? ಸೊ ಒಟ್ಟಿಗೆ ಒನ್ ಡೇಗೆ ನೀವು 9 ಮೆಂಬರ್ಸ್ನ ಕರ್ಕೊಂಡು ಬರ್ತೀರಾ. 300 ರುಪೀಸ್ 1 ಮೆಂಬರ್ಸ್ ಅಲ್ವಾ? 300 ಮೆಂಬರ್ಸ್. ಇದು ಅವ್ರ ರೆಗ್ಯುಲರ್ ಗ್ರೂಪ್, ಅದೇ ಹೇಳಿದ್ದೇನೆ. ಅಲ್ಲ ಅಂದ್ರೆ ಒಂದು ಜೀಪು 3,000 ಆಗುತ್ತೆ. ಹೌದಾ? ಆ ಥರ ಬಂದಾಗ ಒಬ್ಬರೋ ಇಬ್ಬರೋ ಅದೇ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ನ ತೋರಿಸ್ತೀರಿ ಹೇಳಿ ನೀವು? ಇದು ಡ್ಯಾಮು, ಅದಾದ್ಮೇಲೆ ಶೂಟಿಂಗ್ ಪ್ಲೇಸು ಎಲ್ಲ ಹೇಳಿ. ಎಲ್ಲ ಏನೆಲ್ಲ ತೋರಿಸ್ಕೊಂಡ್ಬಂದಿದ್ದೀವಿ ನಮಗೆ? ಫ್ಲವರ್ ಗಾರ್ಡನ್, ಬೋಟಿಂಗ್, ಫೋಟೋ ಪಾಯಿಂಟು, ಬೊಟಾನಿಕಲ್ ಗಾರ್ಡನ್, ಟೀ ಫ್ಯಾಕ್ಟ್ರಿ, ಆದ್ಮೇಲೆ ಶೂಟಿಂಗ್ ಪ್ಲೇಸು, ಎಕೋ ಪಾಯಿಂಟು, ಒಂದು ವ್ಯೂ ಪಾಯಿಂಟ್. ಇಷ್ಟೆಲ್ಲ ತೋರಿಸ್ತೀರ 300 ರುಪೀಸ್ಗೆ. ನೋಡಿ, ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಬರೋಂಗಿದ್ರೆ ಖಂಡಿತ ವರ್ತ್ ಪ್ರೈಸ್. ಯಾಕೆ ಅಂತಂದರೆ 300 ರುಪೀಸಲ್ಲಿ ಆರಾಮಾಗಿ ನೋಡ್ಬೋದು. ಯಾಕೆಂದರೆ ನಾವು ತಿರುಪತಿಗೆ ಹೋದಾಗೆಲ್ಲ 250ಗೆಲ್ಲ ಬರೀ ಒಂದು 4ರಿಂದ 5 ಪ್ಲೇಸ್ನ 4 ಅವರಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಸೊ ಇವರು ಒನ್ ಡೇಲಿ 300 ರುಪೀಸ್ಗೆ ಇಷ್ಟೊಂದು ಪ್ಲೇಸ್ನ ತೋರಿಸ್ತಾರೆ. ಬರ್ತದೆ ಅದು ಮಾತ್ರ ಅಲ್ಲ, ಇಲ್ಲಿ ಹಿಲ್ ಸ್ಟೇಷನ್ ಅಲ್ವಾ, 2 ಸೀಸನ್ ಇರುತ್ತೆ ಇಲ್ಲಿ. ಭಯ ಏನು ಗೊತ್ತಾ, 2700 ಆಗುತ್ತೆ. ನಾವು 9 ಮೆಂಬರ್ಸ್ ಇದ್ದೀವಿ. ಅದನ್ನು ಡಿವೈಡ್ ಮಾಡ್ಕೊಂಡಿರೋದು 300 ರುಪೀಸ್ ಒಬ್ಬರಿಗೆ ಬರುತ್ತೆ. ಸೊ ಅದೇ ಥರನೇ ನಾನು ತಿರುಪತಿಗೆ ಹೋದಾಗ ಅಷ್ಟೇ, ಅದು ಅಷ್ಟೇ 250 ಒಬ್ರಿಗೆ ಆಗುತ್ತೆ. ಆ ಥರ ಒಟ್ಟಿಗೆ ನಮ್ಮ ಕರ್ನಾಟಕ ಅಂದ್ಕೊಂಡ್ರೆ ಕೇರಳ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಚಾರ್ಜಸ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಹೆಸರು ಹೇಳಿ ಹಂಗೇನೆ ಅವ್ರಿಗೆ. ನಮ್ಮ ಹೆಸರು ಕುಬೇರನ್. ಎಷ್ಟು ಕಾರುಗಳು ಇರ್ತಾವೆ ಇಲ್ಲೆಲ್ಲ? ಡೈಲಿ 10 ಕಾರ್ ಇರುತ್ತೆ. ಡೈಲಿ 10 ಇರ್ತವೆ ಮುನ್ನಾರಲ್ಲಿ. ನೀವೇನೇ ಎಲ್ಲ ತಗೊಂಡು ಸೊ ಏನಾದರೂ ಜನ ಜಾಸ್ತಿ ಬಂದಾಗ ಆಕ್ಚುಲಿ ಇದೆ. ಈ ಕಡೆ 2 ಸೀಸನ್ ಇರುತ್ತೆ, ಸೀಸನ್ ಆಫ್ ಸೀಸನ್. ಇದು ಜೂನ್ ಜುಲೈ ಆಗಸ್ಟ್ ಆಫ್ ಸೀಸನ್, ಅದೇ ರೇಟ್ ಕಮ್ಮಿ ಇರುತ್ತೆ. ಈ ಸೀಸನ್ ಬಂದಿದ್ದಾರೆ ಅಂದ್ರೆ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ, 100 ರುಪೀಸ್. ನಾರ್ಮಲ್ ಇದೆ ಆಫ್ ಸೀಸನ್. ಸೀಸನ್ ಟೈಮ್ ಅಂದ್ರೆ 4,000 ಆಗುತ್ತೆ ಗಾಡಿ. ಇದು ಇಲ್ಲ, ಸೆಪ್ಟೆಂಬರ್ ಟು ಮೇ ಸೀಸನ್. ಏಪ್ರಿಲ್ ಮೇ ಜಾಸ್ತಿ ಸೀಸನ್. ಅವಾಗ ಬೇಸಿಗೆ ಇರುತ್ತಲ್ವಾ? మేము ಆ ಟೈಮಲ್ಲಿ ಇಲ್ಲೇ ಬಂದಿದ್ದಾರಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಂದ್ರೆ ನಿಮ್ಗೆ ರೇಟ್ ಕಮ್ಮಿ ಸಿಗುತ್ತೆ. ಬುಕ್ಕಿಂಗ್ ಆಗಲ್ಲ ಅಂದ್ರೆ ಇಲ್ಲೇ ಬಂದ್ಬಿಟ್ಟು ಬುಕ್ಕಿಂಗ್ ಹಾಕಂದ್ರೆ ಗಾಡಿ ಏನು ಸಿಕ್ಕಲ್ಲ. ಗಾಡಿ ಏನು ಸಿಕ್ಕ ಅಂದ್ರೆ ರೇಟು ಕಡಿಮೆ ಆಗುತ್ತೆ. ಅದೇ ಪ್ರಾಬ್ಲಮ್. ಒಟ್ಟಿಗೆ ಯಾವುದೇ ಟೆನ್ಷನ್ಸ್ ಇಲ್ಲ, ಆರಾಮಾಗಿ ಬರಬಹುದು. ಆರಾಮಾಗಿ ಎಲ್ಲ ಪ್ಲೇಸಸ್ನು ಆರಾಮಾಗಿ ತೋರಿಸ್ಕೊಂಡು ಬರ್ತಾರೆ ನಮಗೆ. ಸೊ ಎಲ್ಲರೂ ಕೂಡ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಮುಖಾಂತರ. ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಹೇಳಿ, ಏನಾದರೂ ನೀವು ಬನ್ನಿ ಅಂತ ಹೇಳಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ. ನಮ್ಮ ಹೆಸರು ಕುಬೇರನ್. ಮೂನಾರ್ ಬರಿ. ನಮ್ಮ ಫೋನ್ ನಂಬರು
9495345727 ನೀವು ಇಲ್ಲೇ ಬರ್ತಾರೆ ಈ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡು. ಹಾಕ್ಬೋದಾ ನಾನು ಸ್ಕ್ರೀನ್ ಮೇಲೆ ನಂಬರ್ ನಿಮ್ದು? ಓಕೆ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರ ನಂಬರ್ನ. ಮುನ್ನಾರಿಗೆ ಬಂದಾಗೆ ನಮ್ಮ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಜನ ಕರ್ಕೊಂಡು ಬರ್ತಾರೆ. ಆರಾಮಾಗೆ ನಮ್ಗೆ ಯಾವುದೇ ಹಿಂಸೆ ಕೊಟ್ಟಿಲ್ಲ. ಬೆಳಗ್ಗೆಯಿಂದ ನಾವು ಆರಾಮ ಪ್ಲೇಸಸ್ ಎಲ್ಲ ನೋಡಿಕೊಂಡು ಆರಾಮಾಗೆ ಫೋಟೋ ಶೂಟ್ಸು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಇನ್ನೇನಾದರೂ ಹೇಳೋದಿದೆಯಾ ಭಯ? ಒಂದು ಮೇನ್ ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ಇದು ಹಿಲ್ ಸ್ಟೇಷನ್ ಅಲ್ವಾ, ಮ್ಯಾಕ್ಸಿಮಮ್ ನಿಮ್ಮ ಫೋನ್ ನಂಬರು BSNL ಆಗಂದರೆ ಚೆನ್ನಾಗಿದೆ. ಇಲ್ಲ ರೇಂಜ್ ಬೇರೆ ಮೊಬೈಲ್ ರೇಂಜ್ ಏನು ಸಿಕ್ಕಲ್ಲ, ನೆಟ್ವರ್ಕ್ ಸಿಕ್ಕಲ್ಲ. ಅದು ಮಾತ್ರ ಮೇನ್ ಇನ್ಫಾರ್ಮೇಶನ್. ಇವರು ಬೇರೆ ಕಡೆಯಿಂದನೇ ಬರೋರು ಕಾಲ್ ಮಾಡಿರ್ಬೇಕು ಮುಂಚೆನೆ. ನಿಮಗೆ ಯಾವುದು ಸಿಗುತ್ತೆ ಯಾವಾಗ ಕಾಲ್ಸು? ನಮ್ಗೆ ಸಿಕ್ಕಿದೆ. ನೀವು ಇಲ್ಲೇ ಬರ್ಬೇಕಂದ್ರೆ BSNL ಯೂಸ್ ಮಾಡ ಅಂದರೆ ನಾವು ಕಸ್ಟಮರ್ಸ್ BSNL ಯೂಸ್ ಮಾಡಬೇಕು, ಅವ್ರಿಗೆ ಸಿಗುತ್ತೆ ಅವಾಗ ಕಾಂಟ್ಯಾಕ್ಟ್. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಯಾರಾದರೂ ಮುನ್ನೂರಿಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಬ್ರದರ್ನ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ನಮಗೆ ಪ್ಲೇಸಸ್ನೆಲ್ಲ ತೋರಿಸ್ತಾ ಇದ್ದಾರೆ. ಇನ್ನು ಇವಾಗಲೂ ಕೂಡ ನೋಡ್ತಾ ಇದ್ದೀವಿ ಆಯಿತಾ. ಸೊ ಕಟ್ ಮಾಡಿ ಬಾಯ್ 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 ಹೇಳ್ಬಿಡಿ. ಬಾಯ್. ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದಿದ್ದಾರೆ. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಅಷ್ಟೇ, ನಮ್ಗಂತದೇ ಹೇಳಿದ್ನಲ್ಲ 2 ಸರಿ ಹೇಳಿದ್ದೀನಿ. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಕಟ್ ಮಾಡ್ಲಾ? ವಾತಾವರಣ ಎಲ್ಲ ಕಾಶ್ಮೀರ ಅಲ್ಲ ಅಲ್ಲ ಆಂಟಿ, ಅಲ್ಲ ನೀವು ಏಜ್ ಆಗಿದ್ರೆ ಎಷ್ಟೊಂದು ಹೆಜ್ಜೆ ಮಾಡ್ತೀರಂದ್ರೆ ಹುಡುಗಿಯರಿಗೆ ಎಷ್ಟು ಖುಷಿ. ಒಂದು ನಿಮಿಷ ಇರಲಿ, ನಾವು ಇವಾಗ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಕಾಶ್ಮೀರ್ ಹೋಗ್ಬೇಕಾಗಿದ್ದೇ ಇಲ್ಲ. ಕಾಶ್ಮೀರ ಅಂತ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು 2,000 ಕೊಟ್ವಿ ಆಂಟಿ. 2,000 ಆಂಟಿ. 4 ಮೆಂಬರ್ಸ್ ಸಖತ್ ಬೇಜಾರಾಗೋಯ್ತು. ನೀನೇ ಪರವಾಗಿಲ್ಲ 500 ರೂಪಾಯಿ ಕೊಟ್ಟೆ ಅಂದಲ್ಲ. ನಾವಿನ್ನೇನು ಅಷ್ಟೇ ತಗೋ. ಇವರು ಅಪ್ಪಿ ಎಷ್ಟು ಕೊಟ್ಟಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮದು ಅಷ್ಟೇ, ನಂದು ಒಂದು 60 ಕೊಟ್ಟೆ. ಛತ್ರಿ ಬೇಕು, ಛತ್ರಿ ಬೇಕಮ್ಮ, ಏನು ಮಾಡೋದು? ರೈನ್ ಕೋಟ್ ಹಾಕಿಲ್ಲ ಈ ಸರಿ. ಈ ಕಡೆ ತಿರುಗ್ರಿ ಅಂಕಲ್. ಹಸೂರಿನ ಬನಸಿರಿಗೆ ಒಲಿದು ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ. ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಹೋರಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಗಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂದನು ಮಾಡಿದ ಪುಣ್ಯವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಓಡಾಡುತ್ತ ನಿಂತ ಮರಗಳಲ್ಲಿ ಆಡುತ್ತಿವೆ ನಾಡಿಗಳು, ಎದೆಯಲ್ಲಿ ಸಂತಸದಾವನಲು. ಇದು ಲೋಕವೋ, ಭೂಮಿಗೆ ಇಳಿದ ನಾಕವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಆಹಾ. ಜೇರಿನ ಒಳೆಯೋ ಆಡಿನ ಬಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಆಡಿದ ಹಾಗೆ ದಪದ ಸರಿ ಗಾಪ ಪದ ಸರಿ ಗಾಳಿಯ ಹಾಗೆ
ಕೋಗಿಲೆ ಆಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಸೇನಿನ ಒಡೆಯೋ ಹಾಲಿನ ಮಳೆಯೋ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞರ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಒನ್ನಿನ ನುಡಿಯೋ ಪಂಪನು ಹಾಡಿದ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಸೊ ಈಗ ನೋಡಿದ್ರಲ್ಲ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ನಾವು ಕೇರಳದಲ್ಲಿ ಅಂಕಲ್ ಸಾಂಗ್ ಹೇಳಿದ್ರು ಅಂತ ತುಂಬಾ ಖುಷಿ ಆಯಿತು. ಇದನ್ನ ಎಕೋ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇದನ್ನ ಎಕೋ ಪಾಯಿಂಟ್ ಅಂತ ಹೇಳ್ತಾರಂತೆ. ಇಲ್ಲಿ ಕೂಗಿದ್ರೆ ನಮಗೆ ಆ ಕಡೆ ಅಲ್ಲಿದೆಯಲ್ಲ ಅಲ್ಲಿ ಕೇಳಿಸುತ್ತೆ. ಸೊ ಇದನ್ನ ಎಕೋ ಪಾಯಿಂಟ್ ಅಂತ ಹೇಳ್ತಾರೆ. ಈ ಪ್ಲೇಸು ಮುಗಿಸಿದ್ವಿ ನಾವು ಇವಾಗ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ ಅಷ್ಟೇ. ಸೊ ಇನ್ನು ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಒಂದಿಷ್ಟು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಎಲ್ಲ ಒಳಗಡೆ ಹೋದ್ವಿ. ಸೊ ತೊಗೊಂಡ್ರಿ ಎಲ್ಲ ಕೂಡ ಬ್ಯಾಗುಗಳೇನೋ ತೊಗೊಂಡ್ರಿ. ಇಲ್ಲಿ ತುಂಬ ಚೆನ್ನಾಗಿದ್ವು ಬ್ಯಾಗುಗಳೆಲ್ಲ. 280 250 280 ರುಪೀಸು 300 ರುಪೀಸ್ ಹಿಂಗೆಲ್ಲ ಕೊಟ್ಟರು. ಸೊ ಅದಾದಮೇಲೆ ಈಗ ಚಳಿ ಆಗ್ತಾ ಇತ್ತಲ್ವ, ಸ್ವಲ್ಪ ಬಜ್ಜಿ ತಿನ್ನೋಣ ಅಂತೇಳಿ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ರಿ ಇಲ್ಲಿ. ನಾನು, ಕಾವ್ಯ, ಯಶೋಧ ಆಂಟಿ ಹಾಗೇನೆ ಗೌರಮ್ಮ ಆಂಟಿ ಬಂದ್ವಿ. ಸೊ ಯಾವಾಗಲೂ ನಾವು ನಾಲಾರೇನೆ ಏನಕನ್ನ ತಿನ್ನೋಕ್ಕೆ ಕಾಫಿ ಕುಡಿಯೋಕ್ಕೆಲ್ಲ ಹೋಗ್ತಾ ಇದ್ದಿದ್ದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ಇಟ್ಟಿದ್ರು. ಸೊ ಅದನ್ನು ಪ್ರೈಸಸ್ನ ಕೇಳೋಣ ಅಂತ ಹೋದ್ವಿ. ತುಂಬ ಕಾಸ್ಟ್ಲಿ ಹೇಳಿದರು. ಸೊ ನಮಗೇನು ಇಷ್ಟ ಆಗಲಿಲ್ಲ. ಸೊ ವಾಪಸ್ ಬಂದ್ವಿ. ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಿರುವಂಥದ್ದು. ಸೊ ಈಗ ನೆಕ್ಸ್ಟ್ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ವ್ಯೂ ನೋಡ್ಕೊಬಿಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ಕಾಶ್ಮೀರ್ಗೂ ಹೋಗೋದು ಬೇಡ, ನಾವು ಇಲ್ಲಿನ ಪ್ಲೇಸ್ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ತುಂಬಾ ಮಳೆ ಬರ್ತಾಯಿತ್ತು. ಒಂದೊಂದ್ಸರಿ ಮಳೆ ಕೂಡ ಇರೋದಿಲ್ಲಂತೆ. ಆ ಟೈಮಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿರುತ್ತಂತೆ. ಅಂದರೆ ಮಳೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇಲ್ಲಿ ಜಿಗಣೆ ಇರ್ತವೆ, ನೋಡಿಕೊಂಡು ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಏನಂತಾರೆ ಟೀ ಗಿಡಗಳಾಗಿರ್ತವೆ. ಸೊ ಎಲ್ಲ ಒಂದು ಶೂಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ, ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತಲೇ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಆಂಟಿ ಭಾಗ್ಯಮ್ಮ ಆಂಟಿ, ಇಲ್ಲಿ ಮಾಡೋರಿಗೆಲ್ಲ ಒಂದು ಸೆಲ್ಯೂಟ್ ಮಾಡ್ಬೇಕಂಟಿ ನಾವು. ಹೇಳ್ತೀನಿ ಆಂಟಿ, ನಾನು ಅದೆಲ್ಲ ಹೇಳ್ತೀನಿ. ಅದೇನೋ ಗೊತ್ತಿಲ್ಲ, ಹಂಗೆ ಅಂತಿರ್ತಾರೆ ನನಗೆಲ್ಲರೂ. ಅದು ಹೆಂಗೆ ಇವೆಲ್ಲ ನೆನ್ಪಿಟ್ಕೊಂಡಿರ್ತೀಯ, ಹೆಂಗೆ ಮಾತಾಡ್ತೀಯ ಹಂಗೆ ಹಿಂಗೆ ಅಂತ. ಅದು ಹಂಗೆ. ಸೊ ನನಗೆ ಹೇಳ್ತಾ ಇದ್ರು ಎಲ್ಲರೂ ಕೂಡ, ಇದನ್ನೆಲ್ಲ ನೆನ್ಪು ಹೇಗೆ ಇಟ್ಕೊಂಡಿರ್ತೀಯ ನೀನು ಅಂತೇಳಿ. ಸೊ ಅದು ಮಾತಾಡಬೇಕಾದಾಗ ನನಗೆ ಬಂದ್ಬಿಡುತ್ತೆ, ಅದೆಲ್ಲ ನೆನಪಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದೆ ಎಲ್ರಿಗೂ ಕೂಡ. ಸೊ ಏನು ಅಂತಂದರೆ ಇಲ್ಲಿ ಕೆಲಸ ಮಾಡೋರಿಗೆ ನಾವು ಒಂದು ಸೆಲ್ಯೂಟ್ ಮಾಡಬೇಕು. ಯಾಕೆ ಅಂತಂದರೆ ಇಷ್ಟು ಒಂದು ವೆದರಲ್ಲಿ ಇಷ್ಟು ಮಳೆಗಳು ಬರ್ತಾ ಇರುತ್ತೆ ಇಲ್ಲೆಲ್ಲ, ಮತ್ತು ಜಿಗಣೆ ಕೂಡ ಇರುತ್ತೆ. ಅದರಿಂದ ಅದು ಹೇಗೆ ತಪ್ಪಿಸ್ಕೊಂಡು ಇದನ್ನೆಲ್ಲ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನಿಜವಾಗ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಂತೂ ಹೇಳ್ತೀನಿ. ಎಲ್ಲರೂ ನೀವು ಕೂಡ ಥ್ಯಾಂಕ್ಸ್ ಹೇಳ್ಬಿಡಿ. ಸೊ ಇನ್ನೇನು ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಯಾಕೆಂದರೆ ಲಾಂಗ್ ಆದರೆ ನಿಮಗೂ ಕೂಡ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ. ಸೊ ಇನ್ನೊಂದು ವಿಡಿಯೋ ಕೂಡ ಮುನ್ನಾರದೇ ಬರುತ್ತೆ, ಅದಂತೂ ಇನ್ನೂ ಚೆನ್ನಾಗಿದೆ. ಯಾರು ಮಿಸ್ ಮಾಡದೆ ನಾಳೆ ವಿಡಿಯೋನ ಸರ್ಚ್ ಮಾಡಿ ಖಂಡಿತ ನೋಡಿ. ಸೊ ನನ್ನ ವಿಡಿಯೋನ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಸಬ್ಸ್ಕ್ರೈಬರ್ಗೆ. ಸೊ ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.